ನನಗೆ ನಂಬಿಕೆ ಇದೆ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಯಾಕಂದ್ರೆ ನೀವು ಬೇರೆಯವ್ರಿಗಿಂತ ಡಿಫರೆಂಟ್ ಆಗಿ ಮಾಡಬೇಕು ಅಂತ ಇದ್ದೀರಾ, ಡಿಫರೆಂಟ್ ಆಗಿ ಯೋಚಿಸಬೇಕು ಅಂತ ಇದ್ದೀರಾ, ಮತ್ತೆ 90% ಜನಗಳನ್ನ ಹಿಂದೆ ಬಿಟ್ಟು ಟಾಪ್ 1% ಆಗಬೇಕು ಅಂತ ಇದ್ದೀರಾ. ಪ್ರತಿದಿನ ನೀವಿದ್ದು ಪೂರ್ತಿ ಭರವಸೆ ಮತ್ತೆ ಮೋಟಿವೇಶನ್ ಜೊತೆ ನೀವು ನಿಮ್ಮ ಕನಸಿನ ಕಡೆ ವೇಗವಾಗಿ ಹೊರಡ್ತೀರಾ. ಆದ್ರೆ ಸಡನ್ ಆಗಿ ಡಿಸ್ಟ್ರಾಕ್ಟೆಡ್ ಜಗತ್ತಿನ ಕೂಗು ನಿಮ್ಮ ಎಲ್ಲಾ ಮೋಟಿವೇಶನ್ ಮತ್ತೆ ಡೆಡಿಕೇಶನ್ ನುಚ್ಚು ನೂರು ಮಾಡುತ್ತೆ. ಮತ್ತೆ ಆಗ ನಿಮ್ಗೆ ಗೊತ್ತೂ ಆಗಲ್ಲ ಒಂದೊಂದು 60 ಸೆಕೆಂಡ್ಗಳ ವಿಡಿಯೋ ಯಾವಾಗ ನಿಮ್ಮ ಅಮೂಲ್ಯವಾದ 6 ಗಂಟೆನ ಕಿತ್ಕೊಳ್ಳುತ್ತೆ ಅಂತ. ಮತ್ತೆ ಅಟ್ ದ ಎಂಡ್ ಆಫ್ ದ ಡೇ ದಿನದ ಕೊನೆಯಲ್ಲಿ ರಿಗ್ರೆಟ್, ಡಿಪ್ರೆಷನ್, ಸೆಲ್ಫ್ ಡೌಟ್ ಮತ್ತೆ ಇದು ಮುಂದುವರೆದು ಕೊನೆಯಲ್ಲಿ ಒಂದು ಡಂಪ್ ಲೈಫ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಮತ್ತೆ ಚಾನಲ್ಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಡಿಯೋ ಆಗಲಿದೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನ ಹೇಳಕ್ ಹೋಗ್ತಿದ್ದೀನಿ, ಹೇಗೆ ನೀವು ನಿಮ್ಮ ಆನ್ಲೈನ್ ಅಡಿಕ್ಷನ್, ಗೇಮಿಂಗ್ ಅಂಡ್ ಸ್ಕ್ರೋಲಿಂಗ್ ಇಂದ ಹೊರಗೆ ಬಂದು ಯಾವುದೇ ತರಹದ ವಸ್ತುಗಳಿಂದ ಡಿಸ್ಟ್ರಾಕ್ಟ್ ಆಗದೆ ನಿಮ್ಮ ವರ್ಕ್, ನಿಮ್ಮ ಡ್ರೀಮ್ಸ್ ನ ಡಿಸಿಪ್ಲಿನ್ ಜೊತೆ ಪೂರ್ತಿ ಮಾಡುವಂತದ್ದು. ಡಿಸಿಪ್ಲಿನ್ ಆಗುವ ಹಿಂದೆ 8 ಸ್ಟೆಪ್ಸ್ ಇದೆ. ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಸಾಬೀತಾಗಬಹುದು. ಅದಕ್ಕೆ ನಿಮ್ಮ ಕೆಲವೇ ನಿಮಿಷ ಈ ವಿಡಿಯೋ ಮೇಲೆ ಪೂರ್ತಿ ಗಮನ ಇಟ್ಟು ಕೇಳಿ, ಯಾಕಂದ್ರೆ ನೀವು ನಿಮ್ಮ ಇಡೀ ಜೀವನ ಸರಿಯಾದ ವಿಷಯಗಳ ಮೇಲೆ ಫೋಕಸ್ ಇಡೋದಕ್ಕೆ. ಈಗ ಎಲ್ಲಕ್ಕಿಂತ ಮೊದಲು ತುಂಬಾ ಮುಖ್ಯವಾದ ಸ್ಟೆಪ್ ಇದೆ. ಸ್ಟೆಪ್ ನಂಬರ್ 1, ಟೇಕಿಂಗ್ ಆಕ್ಷನ್. ಹೆಚ್ಚು ಪಾಲು ಜನ ಈ ವಿಡಿಯೋ ನೋಡೋರು ಇದನ್ನ ಒಂದು ಒಳ್ಳೆ ವಿಡಿಯೋ ಅಂತ ಒಪ್ಕೋತಾರೆ, ಆದ್ರೆ ಯಾವುದೇ ಹೆಜ್ಜೆ ಹಾಕಲ್ಲ. ಏನಾದ್ರೂ ನೀವು ನಿಜವಾಗ್ಲೂ ಇಷ್ಟಪಡ್ತಿದ್ರೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಬದಲಾವಣೆ ತರಲಿ ಅಂತ, ಆಗ ನೀವು ನಿಮ್ಮ ಥಾಟ್ಸ್ ನ ಬದಲಿಸಬೇಕಾಗತ್ತೆ. ಇಲ್ಲ ಅಂದ್ರೆ ಈ ವಿಡಿಯೋ ಕೇವಲ ಒಂದು ಮೋಟಿವೇಶನ್ ರೀತಿಯಲ್ಲೇ ಇದ್ಬಿಡುತ್ತೆ. ಅದಕ್ಕೆ ಆಕ್ಷನ್ ತಗೊಳ್ಳೋದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಗುರಿ ಕಡೆ ಮೊದಲನೇ ಹೆಜ್ಜೆ ಹಾಕೋದಕ್ಕೆ. ಸ್ಟೆಪ್ ನಂಬರ್ 2, ಕಟ್ ಔಟ್ ಆಲ್ ದ ನಾಯ್ಸ್. ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಈ ರೀತಿ ನಿಯಮಗಳಿದೆ, ಅದನ್ನ ಪ್ರೊಕ್ರಾಸ್ಟಿನೇಷನ್ ಇಂದ ಬಚಾವ್ ಆಗೋದಕ್ಕೆ ಹೇಳೋದು. ಆದ್ರೆ ನಿಮ್ಮೆಲ್ಲರಿಗೂ ಒಂದು ಎಫೆಕ್ಟಿವ್ ಪ್ರಾಕ್ಟಿಕಲ್ ರೀತಿ ಇದೆ ಈ ಪ್ರೊಕ್ರಾಸ್ಟಿನೇಷನ್ ಇಂದ ಬಚಾವ್ ಆಗೋದು, ಮತ್ತೆ ಅದೇ ದ ಫಿಯರ್ ಆಫ್ ಫ್ಯೂಚರ್. ಹೀಗೆ ನೋಡಿದ್ರೆ ಮನುಷ್ಯರ ಎಲ್ಲಕ್ಕಿಂತ ದೊಡ್ಡ ಮೋಟಿವೇಶನ್ ಇದೆ ಪೇನ್ ಅಂಡ್ ಪ್ಲೆಜರ್. ಅದಕ್ಕೆ ನೀವು ನಿಮ್ಮ ಕೆಲಸದಲ್ಲಿ 2 ವಿಷಯಗಳನ್ನ ಅಪ್ಲೈ ಮಾಡಿ ನೋಡಿ, ಆಗ ನೀವು ಒಂದು ಹಂತಕ್ಕಿಂತ ಹೆಚ್ಚು ಪ್ರೊಕ್ರಾಸ್ಟಿನೇಷನ್ ಇಂದ ಬಚಾವ್ ಆಗಬಹುದು. ಉದಾಹರಣೆ, ಏನಾದ್ರೂ ನೀವು ಹೆಲ್ತಿ ಮತ್ತೆ ಫಿಟ್ ಆಗಬೇಕು ಅಂತ ಇದ್ರೆ, ಆದ್ರೆ ನೀವು ಹೆಲ್ತಿ ಅಂಡ್ ಫಿಟ್ ಡಯಟ್ ನ ಫಾಲೋ ಮಾಡೋದಕ್ಕಾಗ್ತಿಲ್ಲ, ಆಗ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚಿಸಿ. ಏನಾದ್ರೂ ನೀವು ಇವತ್ತು ಎಕ್ಸರ್ಸೈಸ್ ಮಾಡಲ್ಲ ಅಂದ್ರೆ, ಏನಾದ್ರೂ ನೀವು ಇವತ್ತು ಹೆಲ್ತಿ ಊಟ ಮಾಡಲ್ಲ ಅಂದ್ರೆ, ಆಗ 5 ವರ್ಷದ ನಂತರ ನೀವು ಹೇಗೆ ಕಾಣ್ತೀರಾ? ನೀವು ಫೋಟೋಶಾಪ್ ಅಥವಾ ಯಾವ್ದಾದ್ರು AI ವೆಬ್ಸೈಟ್ ಇಂದ ನಿಮ್ಮ ತರನೇ ಇರೋ ಒಂದು ಡಿಟ್ಟೋ ಅನ್ಫಿಟ್ ಬಾಡಿ ಮಾಡಬಹುದು. ಇದನ್ನ ನೋಡಿ ನಿಮ್ಮ ಬ್ರೈನ್ ಮೇಲೆ ಆ ಭಯಂಕರ ಫ್ಯೂಚರ್ ನ ಹೆದರಿಕೆ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಯಾವಾಗ ನೀವು ನಿಮ್ಮ ಕೆಲಸಗಳ ಮೇಲೆ ಪ್ರೊಕ್ರಾಸ್ಟಿನೇಟ್, ಸೋಂಬೇರಿತನ ತೋರಿಸ್ತಿರೋ, ಆಗ ಸದಾ ಭಯಂಕರವಾದ ಫ್ಯೂಚರ್ ಬಗ್ಗೆ ಯೋಚಿಸಿ. ಏನಾದ್ರೂ ನೀವು ಪ್ರೊಕ್ರಾಸ್ಟಿನೇಟ್ ಮಾಡಿದ್ರೆ ಆಗ ನಿಮ್ಮ ಫ್ಯೂಚರ್ ಎಷ್ಟು ಕೆಟ್ಟದಾಗಬಹುದಂತ, ಮತ್ತೆ ಏನಾದ್ರೂ ಪ್ರೊಕ್ರಾಸ್ಟಿನೇಟ್ ಮಾಡಿಲ್ಲ ಅಂದ್ರೆ ಆಗ ಎಂತಹ ಅದ್ಭುತವಾದ ಫ್ಯೂಚರ್ ನಿಮಗಾಗಿ ವೇಟ್ ಮಾಡ್ತಿದೆ ಅಂತ. ಇದೊಂದು ಪ್ರಾಕ್ಟಿಕಲ್ ಮತ್ತೆ ಎಫೆಕ್ಟಿವ್ ರೀತಿ ಪ್ರೊಕ್ರಾಸ್ಟಿನೇಷನ್ ಇಂದ ಬಚಾವ್ ಆಗೋದಕ್ಕೆ. ಮತ್ತೆ ಏನಾದ್ರೂ ನೀವು ಫೋಕಸ್ ಆಗಿ ಇರಬೇಕು ಅಂದ್ರೆ ಆಗ ನೀವು ಎಲ್ಲಾ ಡಿಸ್ಟ್ರಾಕ್ಷನ್ ಬಂದ್ ಮಾಡ್ಬೇಕಾಗತ್ತೆ. ಆ ಪ್ರತಿಯೊಂದು ವಸ್ತುನ ಯಾವುದು ನಿಮ್ಮ ಗುರಿ ಕಡೆ ಹೋಗೋದ್ರಿಂದ ತಡೀತಿರುತ್ತೋ ಗಮನ ಇಟ್ಟು ನೋಡಿ, ನಿಮ್ಮ ದಿನದ ಎಲ್ಲಾ ಸಮಯ ಎಲ್ಲಿ ಹೋಗ್ತಿದೆ. ಏನಾದ್ರೂ ನೀವು ಬೆಳಗ್ಗೆಯಿಂದ ಶಾರ್ಟ್ಸ್ ವಿಡಿಯೋಸ್ ನೋಡೋದ್ರಲ್ಲಿ ಸಮಯ ಕಳೀತಿದ್ರೆ, ಮತ್ತೆ ಯಾವ ಟೈಪ್ ಕಂಟೆಂಟ್ ವಿಡಿಯೋಸ್ ನೋಡ್ತಿದ್ರೋ ಅದು ನಿಮ್ಮ ನಿಜ ಜೀವನದಲ್ಲಿ ಯಾವುದೇ ತರಹದ ವ್ಯಾಲ್ಯೂ ಆಡ್ ಮಾಡ್ತಿಲ್ಲ ಅಂದ್ರೆ ಆಗ ಅದನ್ನ ಬಂದ್ ಮಾಡಿ. ಏನಾದ್ರೂ ನೀವು ಫಿಲ್ಮ್ಸ್ ನೋಡೋದ್ರಲ್ಲಿ ಅಥವಾ ಗೇಮ್ಸ್ ಆಡೋದ್ರಲ್ಲಿ ಹೆಚ್ಚು ಸಮಯ ಕಳೀತಿದ್ರೆ ಆಗ ಅದನ್ನ ಬಂದ್ ಮಾಡಿ. ನೀವೇ ಸ್ವತಃ ಇದನ್ನ ಡಿಸೈಡ್ ಮಾಡಬೇಕು, ಈ ವಸ್ತುಗಳಿಗೆ ನಿಮ್ಮ ಅಮೂಲ್ಯವಾದ ಸಮಯ ಕೊಡೋದು ಲಾಯಕ್ ಇದೆಯಾ ಇಲ್ವಾ ಅಂತ. ಸ್ಟೆಪ್ ನಂಬರ್ 3, ಯಾವಾಗ ನೀವು ಪ್ರೊಕ್ರಾಸ್ಟಿನೇಷನ್ ಕಂಟ್ರೋಲ್ ಮಾಡ್ತಿರೋ ಆಗ ನೀವು ಅದರ ಫಂಡಮೆಂಟಲ್ಸ್, ಮೂಲಭೂತಗಳ ಮೇಲೆ ಫೋಕಸ್ ಮಾಡಬೇಕಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭನೇ, ಆದ್ರೆ ಅದನ್ನ ಮಾಡೋದು ಕಷ್ಟ. ಮತ್ತೆ ಇದೇ ಫಂಡಮೆಂಟಲ್ಸ್ ನ ಹೆಚ್ಚು ಯೂಟ್ಯೂಬರ್ಸ್ ಹೇಳ್ತಿರ್ತಾರೆ. ಈಗ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ನಿಮ್ಮಲ್ಲಿ ಪೇಷನ್ಸ್ ಕಡಿಮೆ ಆಗುತ್ತೆ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಈಗ ಅವಶ್ಯಕತೆ ಇಲ್ಲ. ಇಲ್ಲೊಂದು ಲಿಸ್ಟ್ ಇದೆ 10 ಫಂಡಮೆಂಟಲ್ಸ್ ಹ್ಯಾಬಿಟ್ಸ್ ಗಳದ್ದು. ಅದನ್ನ ಮೊದಲು ನಿಮ್ಮ ಲೈಫ್ ಅಲ್ಲಿ ಅಳವಡಿಸಬೇಕಾಗಿರುವಂತದ್ದು. ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕಡಿಮೆ ಅಂದ್ರೂ 5 ಹ್ಯಾಬಿಟ್ಸ್ ನ ಸೆಲೆಕ್ಟ್ ಮಾಡಿ ಅದನ್ನ ನೀವು ಅಳವಡಿಸೋದಕ್ಕೆ ರೆಡಿ ಆಗುವಂತದ್ದು. ಆದ್ರೆ ಇದು ನಿಮಗೆ ಅನ್ಸ್ತಿರೋಷ್ಟು ಸುಲಭ ಅಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಮೇಲೆ ಅಷ್ಟೊಂದು ಪ್ರೆಷರ್ ಹಾಕೋದಕ್ಕೆ ಹೋಗ್ಬೇಡಿ. ನೀವು ದಿಢೀರ್ ಅಂತ 0 ಇಂದ 100 ಗೆ ಹೋಗೋದಕ್ಕೆ. ಇದರಿಂದ ನಿಮ್ಮ ಮೈಂಡ್ ಅಲ್ಲಿ ಬೇಡದೇ ಇರೋ ಪ್ರೆಷರ್ ಹುಟ್ಟುತ್ತೆ. ಮತ್ತೆ ಏನಾದ್ರೂ ನೀವು ಅದನ್ನ ಮಾಡೋಕಾಗ್ಲಿಲ್ಲ ಅಂದ್ರೆ ಆಗ ಡಿಮೋಟಿವೇಟ್ ಫೀಲ್ ಆಗ್ತೀರಾ. ಮತ್ತೆ ಇದು ನಿಮ್ಮನ್ನೊಬ್ಬ ವೀಕ್ ಮತ್ತೆ ಲೇಜಿ ಮಾಡ್ಬಿಡುತ್ತೆ. ಮತ್ತೆ ಕೊನೆಯಲ್ಲಿ ನೀವು ಇದನ್ನ ಬಿಟ್ಬಿಡ್ತೀರಾ. ಅದಕ್ಕೆ ಮೊದಲು ಶುರು ತುಂಬಾ ಚಿಕ್ಕದಿಂದ ಮಾಡಿ. ಯೋಚನೆ ಮಾಡಿ, ದಿನದಲ್ಲಿ ಕೇವಲ 15 ರಿಂದ 20 ನಿಮಿಷ ಎಕ್ಸರ್ಸೈಸ್ ಮಾಡೋದಕ್ಕೆ, 10 ನಿಮಿಷ ಮೆಡಿಟೇಷನ್ ಮಾಡೋದಕ್ಕೆ, 6 ಅಥವಾ 7 ಗಂಟೆಗೆ ಎದ್ದೇಳೋದಕ್ಕೆ, ಮತ್ತೆ ಕೇವಲ 2 ಗಂಟೆ ನಿಮ್ಮ ಕೆಲಸದ ಮೇಲೆ ಪೂರ್ತಿ ಫೋಕಸ್ ಕೊಡೋದಕ್ಕೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಪರ್ಫೆಕ್ಷನ್ ನ ಹಿಂದೆ ಬಿಟ್ಟು ಮೊದಲು ಶುರು ಮಾಡಿ. ಸ್ಟೆಪ್ ನಂಬರ್ 4, ಕ್ರಿಯೇಟ್ ಯುವರ್ ಸಿಂಗಲ್ ಐಡೆಂಟಿಟಿ. ಎಲ್ಲಿ ತನಕ ನೀವು ನಿಮ್ಮ ಒಂದು ಸ್ಪೆಷಲ್ ಐಡೆಂಟಿಟಿನ ಸೆಲೆಕ್ಟ್ ಮಾಡೋದಿಲ್ವೋ ಅಲ್ಲಿ ತನಕ ನೀವು ನಿಮ್ಮ ಬಿಹೇವಿಯರ್, ಥಾಟ್ ಮತ್ತೆ ಬದುಕುವ ರೀತಿ ಬದಲಾಗಲ್ಲ. ನೀವು ಪದೇ ಪದೇ ಹಳೆ ಪ್ಯಾಟರ್ನ್ ಗಳಲ್ಲೇ ಬಾಳ್ತಿರ್ತೀರಾ. ನಾವು ತುಂಬಾ ಮೋಟಿವೇಟ್ ಆಗ್ತೀವಿ ಯಾವಾಗ ನಮ್ಮ ಜೀವನ ಬದಲಿಸಬೇಕು ಅಂತ ಇರ್ತೀವೋ. ನೀವು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದು ಜೀವನದ ಪ್ರತಿ ಅಂಶಗಳನ್ನ ಒಂದೇ ಸರಿ ಬದಲಿಸಬೇಕು ಅಂತ ಇರ್ತೀವಿ. ಆದ್ರೆ ಇದೇ ಮೆಂಟಲ್ ಪ್ರೆಷರ್ ನಮ್ಮ ಎಲ್ಲಾ ಎಕ್ಸೈಟ್ಮೆಂಟ್ ಮುರಿದು ಬಿಡುತ್ತೆ. ಮತ್ತೆ ಕೆಲವೇ ದಿನದಲ್ಲಿ ಸುಸ್ತಾಗಿ ಸೋಲೋನ ಒಪ್ಕೊಳ್ತೀವಿ. ಅದಕ್ಕೆ ಸದಾ ನಿಮ್ಮ ಇಮೋಷನ್ ಮತ್ತೆ ಎನರ್ಜಿನ ಕೇವಲ ಒಂದೇ ಕಡೆ ಫೋಕಸ್ ಮಾಡಿ. ಜೀವನದ ಕೇವಲ ಒಂದು ಮಹತ್ವಪೂರ್ಣ ಅಂಶನ ನಿಮ್ಮ ಐಡೆಂಟಿಟಿ ಮಾಡ್ಕೊಳ್ಳಿ. ಇದಕ್ಕಾಗಿ ನೀವು ತುಂಬಾ ಡೀಟೇಲ್ ಆಗಿ ಬರೆದು ಪ್ರಿಯಾರಿಟೈಸ್ ಮಾಡಬೇಕಾಗುತ್ತೆ, ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ನೀವು ಲೈಫ್ ನ ಪ್ರತಿಯೊಂದು ಅಂಶದಲ್ಲಿ ಯಾವ ಬದಲಾವಣೆ ಮಾಡಬೇಕು ಅಂತ ಇದ್ದೀರಾ, ಮತ್ತೆ ಯಾವ ಬದಲಾವಣೆ ನಿಮಗಾಗಿ ಎಲ್ಲಕ್ಕಿಂತ ಮುಖ್ಯ ಇದೆ. ಮತ್ತೆ ಅದನ್ನ ಆಗೋದಕ್ಕೆ ನೀವು 5 ವರ್ಷ ಆದ್ಮೇಲೆ ಆಗುವಂತದ್ದು. ಅದು 5 ವರ್ಷ ಆದ್ಮೇಲೆ ನಿಮ್ಮ ಆರ್ಥಿಕ ಸ್ಥಿತಿನ, ಫೈನಾನ್ಷಿಯಲ್ ಕಂಡೀಷನ್ ಬದಲಿಸೋದಾಗಿರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಲೈಫ್ ಅಥವಾ ನಿಮ್ಮ ಮೆಂಟಲ್ ಅಥವಾ ಫಿಸಿಕಲ್ ಹೆಲ್ತ್ ನ ಬದಲಿಸೋದಾಗಿರ್ಬೋದು. ಮತ್ತೆ ಇದರಲ್ಲಿ ನೀವು ಶೋರ್ ಆಗಿರ್ಬೇಕು. ನಿಮಗೆ ಯಾವುದು ಎಲ್ಲಕ್ಕಿಂತ ಮುಖ್ಯ ಇದೆಯೋ ಅದರ ಮೇಲೆ ನಿಮ್ಮ ಪೂರ್ತಿ ಫೋಕಸ್ ಇಡಬೇಕು. ಅದಾದ ಮೇಲೆ ಇದು ನಿಮ್ಮ ಅಭ್ಯಾಸ ಆದ್ರೆ ಆಗ ಬಹುಶಃ ನಿಮಗೆ ಕೇವಲ 30 ದಿನ ಹಿಡಿಯುತ್ತೆ ನಿಮ್ಮ ಬೇರೆ ಆಸ್ಪೆಕ್ಟ್ ಅಂಶನ ಒಂದು ಹೊಸ ಹ್ಯಾಬಿಟ್ ಆಗಿ ಮಾಡೋದಕ್ಕೆ. ಯಾಕಂದ್ರೆ ಅಲ್ಲಿ ತನಕ ನೀವು ನಿಮ್ಮ ಬ್ರೈನ್ ನ ಟ್ರೈನ್ ಮಾಡಿರ್ತೀರಾ ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ. ಅದಕ್ಕೆ ಮೆಲ್ಲೆ ಮೆಲ್ಲಗೆ ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ ಮತ್ತೆ ಚಾಲೆಂಜಸ್ ಗಳನ್ನ ಎದುರಿಸಿ.
ಸ್ಟೆಪ್ ನಂಬರ್ 5, ಫೋಕಸ್ ಆನ್ ಯುವರ್ ಮೆಂಟಲ್ ಹೆಲ್ತ್. ನನಗೆ ನಂಬಿಕೆ ಇದೆ ಬಹುಶಃ ನಿಮ್ಮ ಹತ್ರನೂ ಈ ರೀತಿ ಆಗ್ತಿರ್ಬೋದು. ಯಾವಾಗ ನಿಮ್ಮ ಮೂಡ್ ಹಾಳಾಗಿರುತ್ತೋ ಆಗ ನಿಮ್ಮ ಪ್ರೊಡಕ್ಟಿವಿಟಿ ಮತ್ತೆ ಫೋಕಸ್ ತೀರಾ ಕಡಿಮೆ ಆಗೋಗುತ್ತೆ. ಮತ್ತೆ ನೀವು ನಿಮ್ಮ ಸ್ಕೂಲ್ ಅಥವಾ ನಿಮ್ಮ ಕೆಲಸದಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಆದ್ರೆ ಯಾವಾಗ ನೀವು ಖುಷಿಯಾಗಿರ್ತಿರೋ ಆಗ ನಿಮ್ಮ ಪ್ರೊಡಕ್ಟಿವಿಟಿ ಮತ್ತೆ ಫೋಕಸ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ ನಾವು ಖುಷಿಯಾಗಿ ಹೇಗೆ ಇರೋದು? ಇದರ ಸಂಬಂಧಪಟ್ಟ ಒಂದು ಸೈಂಟಿಫಿಕ್ ರಿಸರ್ಚ್ ಇಂದ ಸಾಬೀತಾಗಿದೆ. ಖುಷಿಯಾಗಿ ಇರೋದಕ್ಕೆ ಎಲ್ಲಕ್ಕಿಂತ ಎಫೆಕ್ಟಿವ್ ನಿಯಮ ಏನಂದ್ರೆ ಗ್ರಾಟಿಟ್ಯೂಡ್. ಅಂದ್ರೆ ನಿಮ್ಮ ಹತ್ರ ಈಗ ಏನೆಲ್ಲ ಸೌಲಭ್ಯ ಇದೆಯೋ ಅಥವಾ ನಿಮ್ಮ ಪರಿವಾರ ನಿಮ್ಮ ಜೊತೆ ಇರೋದು, ಇದಕ್ಕೆ ಧನ್ಯವಾದ ಹೇಳೋದು, ಕೃತಜ್ಞತೆ ಹೇಳೋದು. ಪ್ರತಿದಿನ ಬೆಳಿಗ್ಗೆ 2 ನಿಮಿಷ ಪೆನ್ ಅಂಡ್ ಪೇಪರ್ ತಗೊಂಡು ಯೋಚನೆ ಮಾಡಿ ಯಾವುದಕ್ಕೆಲ್ಲ ನೀವು ಕೃತಜ್ಞರಾಗಿದ್ದೀರಾ ಅಂತ. ಲೈಕ್ ನನ್ನ ಫ್ಯಾಮಿಲಿ ಜೊತೆ ನಾನು ಸಂತೋಷದಿಂದ ಇದ್ದೀನಿ, ಅಥವಾ ನನ್ನ ಅಕ್ಕ ತಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ, ಅಥವಾ ಯಾವ್ದಾದ್ರು ವಸ್ತು ನಿಮ್ಮ ಹತ್ರ ಇರೋದಕ್ಕೆ ಕೃತಜ್ಞರಾಗೋದು. ಈ ಮಾತು ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಮತ್ತೆ ನಗು ಬರಬಹುದು. ಆದ್ರೆ ಈ ಕೆಲಸನ ನೀವು ಕೆಲವು ದಿನಗಳ ತನಕ ಮಾಡೋದ್ರಿಂದ ತಾನೇ ಸ್ವತಃ ದಿನವಿಡೀ ಈ ರೀತಿ ವಸ್ತುಗಳನ್ನ ಹುಡುಕ್ತಾ ಹೋಗುತ್ತೆ. ಅದಕ್ಕೆ ನಾವು ಕೃತಜ್ಞರಾಗೋದು. ಮತ್ತೆ ಇದರ ಪರಿಣಾಮದಿಂದ ನಮ್ಮ ಮೂಡ್ ಚೆನ್ನಾಗಾಗುತ್ತೆ ಮತ್ತೆ ನಾವು ಇನ್ನೂ ಪ್ರೊಡಕ್ಟಿವ್ ಆಗೋಗ್ತೀವಿ. ಎಲ್ಲಿ ತನಕ ನೀವು ಪ್ರೊಕ್ರಾಸ್ಟಿನೇಷನ್ ಇಂದ ಬಚಾವಾಗುವ ಮತ್ತೆ ಸದಾ ಸಂತೋಷವಾಗಿರುವ ನಿಯಮ ತಿಳ್ಕೊಂಡಿದ್ದೀರಾ. ಆದ್ರೆ ಎಲ್ಲಕ್ಕಿಂತ ಭಯಂಕರ ಏನಂದ್ರೆ ನೆಗೆಟಿವ್ ಮೈಂಡ್ ಸೆಟ್. ಏನಾದ್ರೂ ನೀವು ಈ ರೀತಿ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ಜನರು ಟ್ಯಾಲೆಂಟೆಡ್ ಇರ್ತಾರೆ ಮತ್ತೆ ಆ ಜನ ಟ್ಯಾಲೆಂಟೆಡ್ ಇಟ್ಕೊಂಡೇ ಹುಡ್ತಾರೆ ಮತ್ತೆ ಅವರ ಸಫಲತೆ ಕೇವಲ ಅವರ ಅದೃಷ್ಟದಿಂದ ಆಗುತ್ತೆ ಅನ್ನೋ ಈ ರೀತಿ ನೆಗೆಟಿವ್ ಯೋಚನೆ ಬದಲಿಸಬೇಕಾಗತ್ತೆ. ಮತ್ತೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಯಾವಾಗ ನೀವು ನಿಜವಾಗ್ಲೂ ನಿಮ್ಮ ಎಲ್ಲಾ ಶ್ರಮ ಪಟ್ಟು ಪ್ರಯತ್ನ ಪಟ್ಟಾಗ ಆಗ ನೀವು ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಪಡಿಬಹುದು. ಏನಾದ್ರೂ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ ಆಗ ನೀವು ನಿಮ್ಮ ಯಾವುದೇ ಕಾಂಪಿಟೇಟರ್ಸ್ ಹಿಂದೆ ಬಿಡಬಹುದು, ಅವರಿಗಿಂತ ಮುಂದೆನೂ ಹೋಗ್ಬೋದು. ಮತ್ತೆ ಅವರು ನಿಮಗಿಂತ ಎಷ್ಟೇ ಟ್ಯಾಲೆಂಟೆಡ್ ಇದ್ರೂ ಸರಿನೇ, ಯಾವತ್ತೂ ನಿಮ್ಮ ಪ್ರಾಬ್ಲಮ್ಸ್ ಗಾಗಿ ಬೇರೆಯವರನ್ನ ದೋಷಿಸಬೇಡಿ. ನಿಮ್ಮ ಲೈಫ್ ನ ಪೂರ್ತಿ ಜವಾಬ್ದಾರಿ ತಗೊಳ್ಳಿ. ಇದೇ ಒಂದು ರೀತಿ ಇದೆ ನಿಜವಾದ ಬದಲಾವಣೆ ತರೋದಕ್ಕೆ. ಅದಕ್ಕೆ ಗ್ರೋತ್ ಮೈಂಡ್ ಸೆಟ್ ಇಡಿ. ಯಾಕಂದ್ರೆ ಈಗ ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದ್ರೆ ನೀವು ಅಲ್ಲಿ ತನಕ ಪೂರ್ತಿ ಫೋಕಸ್ ಮಾಡೋದಕ್ಕಾಗಲ್ಲ ಎಲ್ಲಿ ತನಕ ನೀವು ನಿಮ್ಮ ಕೋರ್ ಪರ್ಪಸ್ ಮುಖ್ಯ ಉದ್ದೇಶನ ಕಂಡುಹಿಡಿಯೋದಿಲ್ವೋ. ಅದಕ್ಕೆ ನೀವು ಮೊದಲು ಇದನ್ನು ಯೋಚನೆ ಮಾಡಿ. ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಎಲ್ಲಾ ಕನಸು ಪೂರ್ತಿ ಆಗುತ್ತೆ ಅಂತ, ಆಗ ನೀವು ಎಷ್ಟು ದೊಡ್ಡ ಕನಸನ್ನ ಕಾಣ್ತಿದ್ರಿ. ಹೌದು, ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಎಲ್ಲಾ ಕನಸು ಪೂರ್ತಿ ಆಗುತ್ತೆ ಅಂತ, ಆಗ ನೀವು ಎಷ್ಟು ದೊಡ್ಡ ಕನಸನ್ನ ಕಾಣ್ತಿದ್ರಿ ನನಗೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಅದು ಏನೇ ಆಗಿದ್ರು ಸರಿನೇ, ಕಮೆಂಟ್ ಮಾಡಿ. ಬಟ್ ಅದೇ ಕನಸು ನಿಮ್ಮ ಕೊನೆಯ ಗುರಿ ಆಗಿರುತ್ತೆ. ಮತ್ತೆ ಯಾವಾಗ ನೀವು ಈ ಪ್ರಶ್ನೆ ಉತ್ತರ ಹಿಡಿತಿರೋ ಆಗ ನೀವು ಅರ್ಥ ಮಾಡ್ಕೋತೀರಾ ನಿಮಗಾಗಿ ಎಲ್ಲಕ್ಕಿಂತ ಮುಖ್ಯ ಏನು ಮತ್ತೆ ಯಾವುದು ನಿಮಗೆ ಎಲ್ಲಕ್ಕಿಂತ ಮಹತ್ವಪೂರ್ಣ ಅಂತ. ಈಗ ಎಲ್ಲಕ್ಕಿಂತ ಕೊನೆಯದು ಮತ್ತೆ ಮುಖ್ಯವಾಗಿರೋದು ಪಾಸಿಟಿವ್ ಇನ್ಫ್ಲುಯೆನ್ಸ್ ಆನ್ ಯು. ಇದೊಂದು ಕೈ ಸತ್ಯಾನೆ. ನೀವು ಯಾರ ಹತ್ರ ಹೆಚ್ಚು ಸಮಯ ಕಳೀತಿರೋ ನಿಮ್ಮ ಥಾಟ್ಸ್ ಮತ್ತೆ ಬಿಹೇವಿಯರ್ ಅವ್ರ ತರನೇ ಆಗ್ತಾ ಹೋಗುತ್ತೆ. ಅದಕ್ಕೆ ಶುರು ಮಾಡಿ ಪಾಸಿಟಿವ್ ರೀತಿಯಿಂದ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡೋ ಪಾಸಿಟಿವ್ ಜನರ ಕಂಟೆಂಟ್ ನೋಡಿ. ಫಾರ್ ಎಕ್ಸಾಂಪಲ್, ಒಳ್ಳೆ ಬುಕ್ಸ್ ಓದಿ, ಒಳ್ಳೆ ಇನ್ಸ್ಪೈರಿಂಗ್ ಯೂಟ್ಯೂಬ್ ವಿಡಿಯೋಸ್ ನೋಡಿ. ಇದೇ ನಮಗೆ ವಿಶ್ವಾಸ ಕೊಡುತ್ತೆ ಯಾವ್ದು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ವೋ ಅದು ಸಾಧ್ಯ ಇದೆ ಅಂತ. ಆದ್ರೆ ಕೇವಲ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗೋದು ನಿಮ್ಗೆ ಕೆಲವು ಸರಿ ಡಿಪ್ರೆಷನ್ ಕೊಡಬಹುದು. ಅದಕ್ಕೆ ಮೋಟಿವೇಶನ್ ಒಂದು ಬೆಂಕಿಯ ಕಿಡಿ ತರ ಯೂಸ್ ಮಾಡಿ ಮತ್ತೆ ಡಿಸಿಪ್ಲಿನ್ ಆಗಿರೋದಕ್ಕೆ ಫೋಕಸ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು 8 ಪಾಯಿಂಟ್ಸ್. ಈಗ ನೀವು ನಿರ್ಧಾರ ಮಾಡಬೇಕು ನಿಮ್ಮ ಲೈಫ್ ನ ಬದಲಿಸ್ತಿರೋ ಅಥವಾ ಇಲ್ವೋ ಅಂತ. ಏನಾದ್ರೂ ನೀವು ಸ್ಟೆಪ್ಸ್ ಗಳನ್ನ ಮಾಡಲ್ಲ ಅಂದ್ರೆ ಮತ್ತೆ ಈ ರೀತಿ ಹೇಳಿದ್ರೆ ನಾನು ಮುಂದಿನ ವಾರದಿಂದ ಅಥವಾ ನಾಳೆಯಿಂದ ಮಾಡ್ತೀನಿ ಅಂತ, ಆಗ ಏನೂ ಬದಲಾಗೋದಿಲ್ಲ. ನಿಮ್ಮ ಲೈಫ್ ಅದೇ ರೀತಿ ಇರುತ್ತೆ ಯಾವ ತರ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇತ್ತು. ಆದ್ರೆ ಏನಾದ್ರೂ ನೀವು ಈ ಸ್ಟೆಪ್ಸ್ ಗಳನ್ನ ಕೇವಲ 21 ದಿನ ಮಾಡಿದ್ರೆ ಆಗ ನೀವು ನಿಮ್ಮ ಲೈಫ್ ನ ಪೂರ್ತಿ ಬದಲಿಸ್ತೀರಾ. ಸ್ನೇಹಿತರೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.